ದೇಶದ ಪ್ರಜೆಯಾಗಿ ಮೊದಲನೇದಾಗಿ ನಾನು ಏನು ಪಹಲ್ಗಾಮ್ನಲ್ಲಿ ತೀರ್ಕೊಂಡಂಥ 26 ಜನರ ಏನು ಪ್ರತಿಕಾರಕ್ಕೆ ನಿನ್ನೆ ಏನು ಏರ್ ಸ್ಟ್ರೈಕ್ ಆಯ್ತಲ್ಲ, ನಮ್ಮ ಭಾರತೀಯ ಸೇನೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಿಮ್ಮ ವಾಹಿನಿ ಮುಖಾಂತರ. ಯಾಕೆ ಅಂತ ಹೇಳಿದ್ರೆ ಇದು ನಿನ್ನೆ ಇವತ್ತಿನ ಒಂದು ಇದಲ್ಲ, ಇದು ಪ್ರತಿಕಾರ ಅಲ್ಲ. ಹಿಂದೆ ನಮ್ಮ ದೇಶದ ಪ್ರಜೆ ಆದಿದ್ದವನು ಇದೊಂದು ಪ್ರತಿಕಾರ ಆಗಬೇಕಿತ್ತು ಇವರಿಗೆ. ಇದು ಓನ್ಲಿ ರಿಹರ್ಸಲ್ ಅಷ್ಟೇ, ಇನ್ನು ಮುಂದೆ ಇದೆ. ಸ್ಯಾಂಪಲ್ ಕೊಟ್ಟಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಏನು ಅಮಿತ್ ಶಾ ಹೇಳ್ದು ಚುನ್ಕೆ ಮಾರ್ತಾವ್ ಅಂತೇಳಿ ಹೇಳಿದ್ರಲ್ವಾ, ಇನ್ನು ಮುಂದೆ ಇದೇನೋ 1% ತೋರಿಸಿದೀವಿ ಪಿಕ್ಚರ್ ಟ್ರೇಲರ್ ಅಷ್ಟೇ. ಇನ್ನು ಮುಂದೆ ತುಂಬಾ ಇದೆ ಇನ್ನು. ಯಾಕೆ ಅಂತ ಹೇಳಿದ್ರೆ ಒಂದು ಪಾಕ್ ಆಕ್ರಮಿತ ಕಾಶ್ಮೀರ್, ಆಮೇಲೆ ಪಾಕಿಸ್ತಾನ, ಈ ಎರಡೂ ಟಾರ್ಗೆಟ್ ಇಟ್ಕೊಂಡು ಸುಮಾರು 21 ಉಗ್ರರ ಏನು ಟ್ರೈನಿಂಗ್ ಸೆಂಟರ್ ಇದೆಯಲ್ಲ, ಅದರಲ್ಲಿ 9 ಉಗ್ರರ ಸೆಂಟರನ್ನು ನಿನ್ನೆ ದಿನ ಏನು 1:05 1:30 ಒಂದು ಅಂತರದಲ್ಲಿ ಹೊಡೆದು ಬಿಸಾಕಿದೆ. ಸರಿಸುಮಾರು ಇವತ್ತಿನ ಏನು ರಾಜನಾಥ್ ಸಿಂಗ್ ಅವರು ಏನು ಕೇಂದ್ರ ರಕ್ಷಣಾ ಸಚಿವರು ಏನು ಮಾಹಿತಿ ಕೊಟ್ಟಿದ್ದಾರೆ, ಸರಿಸುಮಾರು 100ಕ್ಕೂ ಹೆಚ್ಚಿನ ಉಗ್ರರು ನಿನ್ನೆ ದಿವಸ ಒಂದು ಬಲಿಯಾಗಿದ್ದಾರೆ. ಅದರಲ್ಲಿ ಹಫೀಜ್ ಅಬ್ದುಲ್ ಮತ್ತೆ ಬದ್ರುದ್ದೀನ್ ಉಗ್ರರು ಇರ್ಬೋದು, ಆಮೇಲೆ ಏನು JEM ಉಗ್ರ ಮಸೂದ್ ಅಜರ್ ಅವರ ಕುಟುಂಬ ಸಂಪೂರ್ಣವಾಗಿ ನಿನ್ನೆ ದಿವಸ ನಿರ್ನಾಮ ಆಗಿದೆ. ಅದರದ ಕೊಟ್ಟಿದ್ದಾರೆ. ಈಗ ಇವರು ಹೇಳಿದ್ರು ಬೊಗಳೋ ನಾಯಿ ಪಾಕಿಸ್ತಾನ ಅಂತ, ಅದು ಬೊಗಳ್ತಾನೆ ಇರುತ್ತೆ. ನಾವು ಏನು ನಮ್ಮ ಮೇಲೆ ಪ್ರತಿಕಾರ ತೀರ್ಸ್ಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ನಾವು ಯಾಕೆಂದ್ರೆ ನಾವು ಯಾವುದೇ ಭಯೋತ್ಪಾದನೆ ಚಟುವಟಿಕೆ ಮಾಡಿಲ್ಲ. ಇವತ್ತಿನ ದಿವಸ ರಕ್ಷಣಾ ಸಚಿವರೇ ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿನ ನಾಗರಿಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಅಲ್ಲಿ ಏನು ಉಗ್ರರ ಅಡುಗುದಾಣ ಇತ್ತಲ್ವಾ, ಅದನ್ನ ನಾವು ಟಾರ್ಗೆಟ್ ಮಾಡಿ ಹೊಡೆತಿರ್ತಕ್ಕಂಥದ್ದಲ್ಲಿ ಬಿಟ್ರೆ ಅಲ್ಲಿ ಯಾವುದೇ ರೀತಿ ನಾಗರಿಕರಿಗೆ ಸಮಸ್ಯೆ ಆಗಿಲ್ಲ, ಅಲ್ಲಿಯ ಒಂದು ಗೌರ್ಮೆಂಟ್ ಪ್ರಾಪರ್ಟಿಗಳಿಗೆ ಸಮಸ್ಯೆ ಆಗಿಲ್ಲ, ಅಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಲಿಲ್ಲ. ನಮ್ದೇನು ಟಾರ್ಗೆಟ್ ಇಡೀ ವಿಶ್ವದಲ್ಲಿ ಒಂದೇನು ಅಂದರೆ ಉಗ್ರವಾದವನ್ನು ನಿರ್ಮೂಲನೆ ಮಾಡಬೇಕು. ಅದು ಅಮೆರಿಕದ್ದಾಗಿರ್ಬೋದು, ರಷ್ಯಾದ್ದಾಗಿರ್ಬೋದು, ಪ್ರತಿಯೊಂದು ದೇಶದ ಒಂದು ವಾದ ಏನು ಅಂದರೆ ಉಗ್ರವಾದ ನಮ್ಮ ಇಡೀ ವರ್ಲ್ಡ್ನಲ್ಲಿ ತೊಲಗಬೇಕು ಹೇಳೋದು ಒಂದೇ ವಾದ. ಬಿಟ್ರೆ ಇಲ್ಲಿ ಉಗ್ರರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದ್ದೆ ವಿನಃ ಯಾವುದೇ ರೀತಿಯಾಗಿ ನಾವು ನಾಗರಿಕ ಸಮಾಜಕ್ಕೆ ಯಾವುದೇ ರೀತಿ ಸಮಸ್ಯೆಯನ್ನ ಮಾಡಿಲ್ಲ ಹೇಳೋ ಮುಖಾಂತರ ಇವತ್ತಿನ ದಿವಸ ಮಾಡಿದ್ದಾರೆ. ಮತ್ತೆ ಪಾಕಿಸ್ತಾನ ಹೇಳುವುದು ಏನು ನಮ್ಮ ಇಲ್ಲಿ ಏನು ಉತ್ತರ ಪ್ರದೇಶ ಏನು ರಾಜ್ಯ ಇದೆಯಲ್ಲ, ಅಲ್ಲಿ ಪಾಕಿಸ್ತಾನ ಅಷ್ಟೇ. ನಾವು ಮನಸ್ಸು ಮಾಡಿದ್ರೆ ಈ ಇಡೀ ಭೂಪಟದಲ್ಲೇ ಇರಲ್ಲ ಪಾಕಿಸ್ತಾನ. ಅಷ್ಟು ನಾವು ಸದೃಢರು, ಭಾರತ ಅಷ್ಟು ಸದೃಢತೆ ಇದೆ. ಆದರೆ ಅದನ್ನು